ಪ್ರೀತಿ ಅತಿಯಾಗಿ ಉಕ್ಕುತ್ತದೆ. ಅತಿಯಾಗಿ ಉಕ್ಕಿ ಪಟಾರ ಅಂತ ಹೊಡಿಯೋರು ಹಿಂಗೆ ಹೊಡೆದ್ರು ಏಟ್ ಸಖತ್ತಾಗಿ ಬಿತ್ತು. ಇನ್ನು ಲೈಫಲ್ಲಿ ಬಿಡಲ್ಲ ನಿಮ್ಮನ್ನು ಅಂದರು. ಇವತ್ತು ಒಂದು ದೊಡ್ಡ ಒಂದು ಮಿಕ್ಸ್ಡ್ ಬ್ಯಾಗ್ ಅಂತಾರೆ ಅವರು. ಅವರೇ ಸರಿ ಇಲ್ಲ, ನಾನು ತೋಪ್ರಿ ಇವತ್ತು ಚೆನ್ನಾಗಿಲ್ಲ. ತೋಪು ಅನ್ನೋದು ಅವ್ರ ಭಾಷೆ. ದುಡ್ಡಿಲ್ರಿ ಅಂದರು. ಫಸ್ಟು 10,000 ರೂಪಾಯಿ ಕೊಡ್ತೀನಿ ಅಂದರು. ನಾಳೆ ಬನ್ನಿ ಅಂದರು. ಬೀರೊಂದು ಫ್ರಂಟ್ ರೂಮ್ ಇದೆ, ಬೀರೊಂದು 10,000 ರೂಪಾಯಿ ಕೊಟ್ಟರು. ನನ್ನ ಮುಖ ನೋಡಿದ್ರು. 15,000 ರೂಪಾಯಿ ಕೊಟ್ಟರು. 15,000 ರೂಪಾಯಿ ಕೊಟ್ಬಿಟ್ಟು ನನ್ನ ವೈಫ್ ಅಕೌಂಟ್ ಇದೆ, ಯಾವಾಗ ಬೇಕಾದ್ರೆ ಹಾಕ್ಕೊಳ್ಳಿ, ನಾನು ತಿರ್ಗಾ ಕೇಳಲ್ಲ. ಹೀಗೆ ಜೆಸ್ಚರ್. ಡ್ರಿಂಕ್ಸು ಸೋಷಿಯಲ್ ಡ್ರಿಂಕರ್ ಅವರು. ಈಸ್ ವಾಸ್ ನಾಟ್ ಎ ಡ್ರಿಂಕ್. ಚಂದ್ರು ನಮ್ಮನ್ನು ಪ್ರಮೋಟ್ ಮಾಡಿದ್ರು. ಆವಾಗ ಡಾಕ್ಯುಮೆಂಟ್ರೀಸು, ಅವಾಗ ನ್ಯೂಸ್ ರೀಲ್ ಇತ್ತು 79ನಲ್ಲಿ. ನ್ಯೂಸ್ ರೀಲು ಡಾಕ್ಯುಮೆಂಟ್ರೀಸು ಮತ್ತು ಸಣ್ಣ ಪುಟ್ಟ ಕ್ಯಾಸೆಟ್ಗಳು ಸ್ಟಾರ್ಟ್ ಆಗಿತ್ತು. ಆಗ ನಾವು ಹಿಂಗೆ ಭಾಗವತ ಕಾರ್ಯಕ್ರಮಗಳು ಮಾಡ್ತಾಯಿದ್ವಿ. ಒಂದು ಫೈನ್ ಡೇ ಲಕ್ಷ್ಮಣ್ ಗುಚ್ಚಿ ಅಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಡಾಕ್ಯುಮೆಂಟ್ರಿಗೆ ಕರೆದಿದ್ದರು. ಅವನು ರಿಜೆಕ್ಟ್ ಆಗೋದು. ಬೆಳಗ್ಗೆ ಇತ್ತು 10 ರೂಪಾಯಿ ಪೇಮೆಂಟ್ ಸರ್ ನನಗೆ. ಆಗ ಅವನು ರಿಜೆಕ್ಟ್ ಆಗೋಯ್ತು. ಅಷ್ಟೊತ್ತಿಗೆ ಅಶ್ವತ್ತು CR ಸಿಂಹ ಎಲ್ಲ ಇದ್ದರು ಅಲ್ಲಿ. ಅದು ಚಂದ್ರು ಪರಿಚಯ ಮಾಡಿಸ್ದ. ಮೈಸೂರಿಂದ ಬಂದ್ಯಾರೆ, ಮ್ಯಾಂಡ್ಲಿನ್ ಪ್ಲೇಯರು. ಮಧ್ಯಾಹ್ನ ಬಂದುಬಿಡ್ರಿ, ಟಿಂಗು ಬಂದುಬಿಡಿ ನೀವು ಅಂತಂದರು ನನಗೆ ಅಶ್ವತ್ತು. ಮ್ಯಾಂಡ್ಲಿನಿಗೆ ಟಿಂಗುನವರು ತೊಗೊಂಬಂದ್ಬಿಡಿ ಟಿಂಗುನ ಅಂದರು. ಅವತ್ತು ಪರಿಚಯ ಆಗಿತ್ತು, ಬಟ್ ಒಡನಾಟ ಏನಿರಲಿಲ್ಲ. ಅದಾದಮೇಲೆ ಅವ್ರ ಡಾಕ್ಯುಮೆಂಟ್ರಿ ಅವ್ರಿಗೋಷ್ಟೇ ಅನಂತ ಸ್ವಾಮಿಗೂ ನುಡಿಸ್ತಾಯಿದ್ದೆ ಡಾಕ್ಯುಮೆಂಟ್ರೀಸ್ಗೆ. ಬೇರೆ ಬೇರೆ ಸೀತಾರಾಮರಾಜು ಅವರು ಎಂಕರೇಜ್ ಮಾಡಿದ್ದಾರೆ. ನಮ್ಮ ವೇಣುಗೋಪಾಲ್ ತಂದೆ, ತಬಲಾ ವೇಣುಗೋಪಾಲ್ ತಂದೆ, ಅವರು ಡಾಕ್ಯುಮೆಂಟ್ರೀಸ್ ನುಡಿಸ್ತಾರೆ. ಹಿಂಗೆ ಬೆಳೀತಾ ಬಂದು ನಮ್ಮದು. ಬಂದಮೇಲೆ ಇದು ಕೆಂಗುಲಾಬಿ ಕ್ಯಾಸೆಟ್ ರಿಲೀಸ್ ಆಯಿತು. ಆಮೇಲೆ ದೂರದರ್ಶನ್ ಪ್ರೋಗ್ರಾಮ್, ಅಶ್ವತ್ ಪ್ರೋಗ್ರಾಮ್ ನುಡಿಸ್ದೆ. ಶ್ರೀನಿವಾಸ್ ಪ್ರಭು ಪೆಕ್ಸ್ ಆಗಿದ್ರಾಗ. ಆವಾಗ ಅಲ್ಲಿಂದ ಸ್ವಲ್ಪ ಪರಿಚಯ ಜಾಸ್ತಿ ಆಗ್ತಾಯಿತ್ತು. ಅದಾದಮೇಲೆ ಸಂಜೆ ಆಗ್ಲಾರು ಸೇರೋಣ ಅಂದಾಗ ನಾನು ಒಬ್ಬ ಹಾಂ. ಆಮೇಲೆ ಒಂದು ದಿವಸ ಬನ್ನಿರಿ, ಒಂದು ಬೈಠಕ್ಕಿದೆ ಬನ್ನಿ ಅಂತಂದರು. ಯಾರೋ ಶೆಟ್ರು ಮನೆ. ಯಾವತ್ತು ಲಕ್ಷ್ಮಣರಾವು, ಆ್ಯಕ್ಟರ್ ಲೋಕೇಶು, ಅವ್ರ ಮನೇಲಿ ಬನಶಂಕರಿಲಿ ಯಾರ್ದೋ ಮನೆ. ಅವತ್ತು ಎಲ್ಲ ಸ್ವಲ್ಪ ರಂಗೇರಿದ್ವಿ ಎಲ್ಲರೂ ನಾವು. ಆವತ್ತು ನಾವು ಒಬ್ಬನೇ. ಆವತ್ತು ಇದು ಮಧುಬಾಲಿ ಅಂತ ಒಂದು ಕ್ಯಾಸೆಟ್, ಲಕ್ಷ್ಮಣರಾವ್ ಕ್ಯಾಸೆಟ್ ಲಾಂಚ್ ಆಗೋಕ್ಕೆ ಮುಂಚೆ ಅವ್ರ ಮೇಲೆ ಕೂತಿದ್ವಿ, ಮಾತಾಡ್ತಾಯಿದ್ವಿ, ಹಾಡುಗಳು ಹಾಡ್ತಾಯಿದ್ರು. ನಾನು ನಾನು ಒಬ್ಬನೇ ನುಡಿಸ್ತಾಯಿದ್ದೆ. ಅವತ್ತೇನೋ ಎಮೋಷ್ನಲ್ ಆಗ್ಬಿಟ್ರು ಅಶ್ವತ್ತು. ಆಮೇಲೆ ಎಮೋಷ್ನಲ್ ಆದರೆ ಅವ್ರ ಪ್ರೀತಿ ಅತಿಯಾಗಿ ಉಕ್ಕಿ ಪಟಾರ ಅಂತ ಹೊಡಿಯೋರು ಹಿಂಗೆ ಹೊಡೆದ್ರು ಏಟ್ ಸಖತ್ತಾಗಿ ಬಿತ್ತು. ಇನ್ನು ಲೈಫಲ್ಲಿ ಬಿಡಲ್ಲ ನಿಮ್ಮನ್ನು ಅಂದರು ಅಶ್ವತ್ತು. ದಿಸ್ ಇಸ್ ದಿ ಡೈಲಾಗ್. ನೀವು ನನ್ನ ಜೊತೆ ಇರ್ತೀರ. ಅದಾದಮೇಲೆ ಎಲ್ಲ ಕಾರ್ಯಕ್ರಮಕ್ಕೆ ನಾನು ಮತ್ತು ರೆಕಾರ್ಡಿಂಗ್ಸ್ಗೆ ಅವಾಗ ನಾನು ಅರೇಂಜ್ ಮಾಡೋದು ಅವ್ರಿಗೆ ಗೊತ್ತಿರಲಿಲ್ಲ. ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ. ಮಡ್ರಾಸಲ್ಲಿ ಮಾಡ್ತಾಯಿದ್ದೆ ಆ ಟೈಮಲ್ಲಿ. ನನ್ನದೊಂದು ಪ್ರಾಜೆಕ್ಟ್ ಬಂತು. ನೀವು ಟ್ಯೂನ್ ಮಾಡಿ, ನಾನು ಕೇಳಿಸಿದ್ಮೇಲೆ ನೀವು ಆಮೇಲೆ ಒಪ್ಕೊಳ್ಳಿ, ಇಲ್ಲಾದ್ರೆ ಮಾಡಬೇಡಿ ಅಂತಂದರು. ಆಮೇಲೆ ಅವ್ರಿಗೆ ಕೇಳಿಸ್ದೆ, ಮಾಡ್ತೀನಿ, ನಾನೇ ಹಾಡ್ತೀನಿ ಅಂತಂದರು. ಅಶ್ವತ್ತು 2 ಹಾಡು ಹಾಡಿದ್ರು, 2-3 ಹಾಡಿದ್ರು. ಆಮೇಲೆ ನಾನು ಅವತ್ತು ಆರ್ಕೆಸ್ಟ್ರಾ ಮಾಡೋದು ನೋಡಿ ನೀವು ಮಾಡ್ತೀರಾ ಅಂತ. ಫಸ್ಟ್ ಕ್ಯಾಸೆಟ್ನ ಮಾಡಿದ್ದು ಅಶ್ವತ್ತದು BR ಲಕ್ಷ್ಮಣರಾವ್ ಸೋಲೋ, ಆಲಿಂಗನ ಅಂತ. ಅಲ್ಲಿಂದ ನಾನು ಐ ನೆವರ್ ಲುಕ್ ಬ್ಯಾಕ್ ವಿತ್ ಅಶ್ವತ್. ಸೂಪರ್ ಡೂಪರ್ ಹಿಟ್. ಅದು ಜಗವೇ ನಮಗಿಂದು ಹಗೆಯಾಗಿದೆ, ಬೇರಾಗಬೇಕೆಂದು ಇದಕ್ಕೆಲ್ಲ ಆರ್ಕೆಸ್ಟ್ರಾ ಮಾಡಿದೆ. ಅದಾದಮೇಲೆ ಚೆನ್ನಾಗಿ ಮಾಡ್ತೀರಿ ನೀವು ಅಂದರೆ ಅದು ಸೀರೀಸ್. ಆಮೇಲೆ ಫಿಲಮ್ಗೂ ಚಾನ್ಸ್ ಕೊಟ್ಟರು. ಎಲ್ಲಿವರೆಗೆ ಬಂದ್ಬಿಡ್ತು ಅಂದರೆ ಐ ವಾಸ್ ಎ ಪಾರ್ಟ್ ಆಫ್ ದಿ ಫ್ಯಾಮಿಲಿ ಥರ. ಇವ್ರಿಗಾಗಲಿ ಅನಂತ ಸ್ವಾಮಿ ಲೇಟರ್ ಟೈಮಲ್ಲಿ ಇಂಟಿಮೇಟ್ ಆದರು. ಇವರು ಒಂದು 84-85ರಿಂದ ಅವಿಭಾಜ್ಯ ಹಂಗಾಗ್ಬಿಟ್ಟೆ. ನಾ ಪ್ರೋಗ್ರಾಮ್ಗೆ ಹೋಗದೇ ಇದ್ದರೆ ಅವ್ರ ವೈಫ್ ಹತ್ರ ಮಾತಾಡ್ತಿಲ್ಲ ಅವರು. ಆ ಲೆವೆಲ್ಗೆ ಆಗೋಯ್ತು. ನಾನು ಬಾಲಿ ಇಬ್ಬರು ಜೊತೆಗೇ ಇರ್ತಾಯಿದ್ವಿ ಅವ್ರಿಗೆ, ಅಶ್ವತ್ ಜೊತೆಗೆ. ನನ್ನ ಅದೃಷ್ಟ. ಎಷ್ಟು ವರ್ಷ ಒಡನಾಟ? 33-34 ವರ್ಷ. ನೀವು ಅಶ್ವತ್ರಲ್ಲಿ ಕಂಡ ಒಳ್ಳೆಯ, ಅದು ಹಾಡುಗಾರಿಕೆ ಇರ್ಬೋದು, ವ್ಯಕ್ತಿತ್ವ ಇರ್ಬೋದು, ಕ್ರೀಮ್ ಆಫ್ ದ ಅಶ್ವತ್ ವ್ಯಕ್ತಿತ್ವದ? ಅಶ್ವತ್ತು ಒಂದು ಮಿಕ್ಸ್ಡ್ ಬ್ಯಾಗ್ ಅಂತಾರೆ ಅವರು. ಅಶ್ವತ್ತು ಇಂಪಲ್ಸಿವ್.
ಏನಾರು ಅನಿಸಿದ್ರೆ ಎದುರಿಗೆ ಕಟುವಾದಿ, ಇಂಪಲ್ಸಿವು, ಬಟ್ ತಕ್ಷಣ ಪಾಪ ಪ್ರಜ್ಞೆ ಬರೋದು ಅವ್ರಿಗೆ. ಏನಾರು ಬೈದರೆ, ಯಾರಿಗಾರು ನೋಯಿಸಿದ್ರೆ ಮನಸ್ಸಲ್ಲಿ ಏನೂ ಇರ್ತಿರ್ಲಿಲ್ಲ, ಅಂದರೆ ಬ್ಲೇಟೆಂಟಾಗಿ ಮಾತಾಡೋರು. ಬಟ್ ವೆರಿ ವೆರಿ ಗುಡ್ ಪರ್ಸನ್, ವೆರಿ ವೆರಿ ಗುಡ್ ಪರ್ಸನ್. ನಾವು ಅಂದ್ಕೊಂಡ್ರೆ ಆಮೇಲೆ ಎಷ್ಟೋ ಜನ ಒಂದು ಡಿಬೇಟ್ ಮಾಡ್ತಾರೆ ಅಶ್ವಥ್ ಬಗ್ಗೆ, ಅವ್ರಿಗೆ ಸಂಗೀತನೇ ಗೊತ್ತಿಲ್ಲ, ಹೆಂಗೆ ಮಾಡ್ತಾರೆ ಅಪ್ಪ ಅಂತ. ಸುಳ್ಳದು, ಚೆನ್ನಾಗಿ ಗೊತ್ತಿತ್ತು. ಒಂಥರ ಅಂತರ್ಮುಖಿ, ಅಂದರೆ ಒಳಗಡೆ ಗೊತ್ತಿತ್ತು ಎಲ್ಲ, ಸ್ಕೇಲ್ಸ್ ಎಲ್ಲ ಗೊತ್ತಿತ್ತು ಅವ್ರಿಗೆ, ರಾಗ ಎಲ್ಲ ಡಿಸ್ಕಸ್ ಮಾಡೋರು. ನಾನು ಯಾವಾಗಲೂ ಎಲ್ಲ ಇಂಟರ್ವ್ಯೂನಲ್ಲೂ ಅಶ್ವಥ್ ಬಗ್ಗೆ ಸಂಗೀತ ಗೊತ್ತಿಲ್ಲ ಅನ್ನೋರಿಗೆಲ್ಲ ನಾನು ಹೇಳ್ತಾಯಿದ್ದೀನಿ, ಗೊತ್ತಿತ್ತು ಅವ್ರಿಗೆ. ಗಟ್ಟಿ ಸ್ವರಗಳು ಗೊತ್ತಿತ್ತು ಅವ್ರಿಗೆ. 12 ಶ್ರುತಿ ಅವ್ರಿಗೆ ಅಕಸ್ಮಾತು ಯಾವ್ದಾರ ರಾಗ ಡೌಟ್ ಬಂತು ಅಂದರೆ ಕೇಳೋರು ಅವರು ಇನ್ನೆಲ್ಲರೂ ಕೇಳೋರು. ಒಂದು ಇದಿದೆ ಕಾಣದ ಕಡಲಿಗೆ ಯಾವ ರಾಗ ಅಂತ ಕೇಳಿದ್ರು ನನಗೆ. ಅವ್ರಿಗೆ ಎಷ್ಟು ಮಟ್ಟಕ್ಕೆ ಖಾತ್ರಿ ಪಡಿಸ್ಕೊಳ್ಳೋರು ಅಂದರೆ, ನಾನು ಹೇಳಿದೆ ಅವ್ರಿಗೆ ಪರಮೇಶ್ವರಿ ಅಂತ ರಾಗ ಇದೆಲ್ಲ ಮದನ್ ಮೋಹನ್ ತುಂಬ ಬಳಸ್ತಾನೆ ಸರ್, ನಾಟಕ ಪ್ರಿಯ ಅಂತ ಕರ್ನಾಟಕ. ಸ್ವಲ್ಪ ನಾನು ಮ್ಯೂಸಿಕ್ ಸ್ಟಡಿ ಮಾಡೋದ್ರಿಂದ ಅವ್ರಿಗೆ ಹೇಳಿದೆ. ನನ್ನ ಮೇಲೆ ಅವ್ರಿಗೆ ಖಾತ್ರಿ ಇಲ್ಲ, ಆರ್ಕೆಸ್ಟ್ರಿಕ್ ಅಂತ ಬರ್ದಿದ್ದಾರೆ ಲೆಟ್ರು. ನೀವು ಹೇಳಿದ್ದು ಕರೆಕ್ಟ್ ರೀ ಪ್ರಸಾದ್, ಅದು ಅದೇ ರಾಗ ಅಂತಂದು. ಅಂದರೆ ಆ ಥರ ಈ ಅಥೆಂಟಿಕೇಷನ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಭಾರಿ ಜಾಸ್ತಿ ಅವ್ರಿಗೆ ಅಶ್ವತ್ಗೆ. ಆಮೇಲೆ ನಮ್ಮ ಬಗ್ಗೆ ಭಾಳ ತುಂಬ ಚರ್ಚಿಸೋರು. ಭಾಳ ಅದ್ಭುತವಾದ ಒಂದು ವ್ಯಕ್ತಿತ್ವ. ಏನು ಅಂತಂದರೆ, ನಾವು ಸರಿ ಇಲ್ವಾ, ಸರಿ ಇಲ್ಲ ರೀ, ಅವರೇ ಸರಿ ಇಲ್ಲ, ನಾನು ತೋಪು ರೀ ಇವತ್ತು ಚೆನ್ನಾಗಿಲ್ಲ, ತೋಪು ಅನ್ನೋದು ಅವ್ರ ಭಾಷೆ. ನಾನು ತೋಪು ಇವತ್ತು ಕೆಟ್ಟೋಯ್ತು ವಾಯ್ಸು, ಹಂಗೆ ಹೇಳೋರು, ಔಟ್ ಸ್ಪೋಕನ್ ಅವರು. ಆಮೇಲೆ ಅವರಷ್ಟು ಹಾಸ್ಯ ಪ್ರಜ್ಞೆ ಇನ್ಯಾರನ್ನೂ ನಾನು ನೋಡೇ ಇಲ್ಲ, ಅಷ್ಟು ಹಾಸ್ಯ ಪ್ರಜ್ಞೆ. ಅವರೆಕಾಳು ಉಪ್ಪಿಟ್ಟು ಇದು ಸಾಮಾನ್ಯ ಗೊತ್ತಿದೆ ನಿಮಗೆ. ಸಿಗ್ನೇಚರ್. ಇದು ನಂದೊಂದು ಹೇಳ್ತೀನಿ. ನಮ್ಮ ಮೈಸೂರಲ್ಲಿ ರಮ್ಯಾ ಹೋಟ್ಲು ಗೊತ್ತಲ್ಲ ನಿಮಗೆ, ಅಲ್ಲಿ ಯೂಶ್ವಲಿ ತಿಂಡಿ ಚೆನ್ನಾಗಿರ್ತಲ್ವ. ಆವತ್ತು ಅವ್ರದ್ದು ಒಂದು ಮಜಾ ಏನಂದರೆ, ಅಶ್ವತ್ತು ಒಂದು ಪ್ಲೇಟ್ ಇಡ್ಲಿ ಕೊಡು, ಒಂದು ಇಡ್ಲಿ ನೀನೇ ಇಟ್ಕೊ, ಒಂದೇ ಇಡ್ಲಿ ಬೇಕು ನನಗೆ, ಸಾಂಬಾರು ಸಪ್ರೇಟು, ಚಟ್ನಿ ಸಪ್ರೇಟು. ಸರಿ ಇಡ್ಲಿ ಚೆನ್ನಾಗಿರುತ್ತೆ ಸರ್ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ ನಾನು. ಇಡ್ಲಿ ಬಾಯಿಗೆ ಹಾಕಿದ್ರೆ ಹಬ್ಬ ಅಂದರು. ಅವ್ರದ್ದೊಂದು ಸ್ಟೈಲ್ ಇದೆ. ಏನು ಸರ್, ಮೋಸ್ಟ್ಲಿ ಪ್ರಸಾದ್ ಇದು ಉಪ್ಪಿಟ್ಟು ಮಾಡ್ಬೇಕಾದ್ರೆ ಉಪ್ಪಿಟ್ಟಿಗೆ ನಿಂಬೆಹಣ್ಣು ಹಾಕಲ್ಲ, ಈ ಇಡ್ಲಿನೇ ತೊಗೊಂಡು ಹಿಂಡ್ತಾರೆ ಅಂತ. ಎಲ್ಲಿವರೆಗೆ ಸ್ವಲ್ಪ ಸುಮಾರು ಅಂದರೆ ಇಡ್ಲಿನ ತೊಗೊಂಡು ಹಿಂಗೆ ಹಿಂಡ್ತಾರಂತೆ, ಅಷ್ಟು ಉಳಿದ ಇಡ್ಲಿ ಅಂತ. ಆ ಥರ ಅವ್ರದ್ದು ಸೆನ್ಸ್ ಆಫ್ ಹ್ಯೂಮರ್ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಇನ್ಸಿಡೆಂಟು, ಒಂದು ಆರ್ಟನ್ನು ಅಪ್ರಿಷಿಯೇಟ್ ಮಾಡ್ಬೇಕಾದ್ರೆ ಹೆಂಗಿರಬೇಕು, ಒಂದು ಒಳ್ಳೆ ಪೇಂಟಿಂಗು ಪ್ರಸಾದ್ ಹೆಂಗೆ ಅಪ್ರಿಷಿಯೇಟ್ ಮಾಡ್ತೀರಿ? ಒಂದು ಹುಡುಗಿ ಮಲ್ಲಿಗೆ ಹೂ ತೋಟದಲ್ಲಿ ಹೂವನ್ನ ಹಾರ ಮಾಡಿ ಹಿಂಗೆ ಮುಟ್ಕೋತಾ ಇರ್ತಾಳೆ, ನೀವೇನಂತೀರಿ? ಹುಡುಗಿ ಚೆನ್ನಾಗಿದ್ದಾಳೆ ಅಂತಾರಲ್ವ ರೀ, ನಿಮ್ಮ ಪಿಂಡ. ಹುಡುಗಿ ಚೆನ್ನಾಗಿರೋದಲ್ಲ ರೀ, ಆ ಮಲ್ಲಿಗೆ ಹೂವಿನ ವಾಸನೆ ಬರ್ಬೇಕು ರೀ, ಚಿತ್ರ ಚೆನ್ನಾಗಿದ್ದರೆ. ನಾನು ಹೇಳಿದ್ನಲ್ಲ ಸ್ಟಿಂಕು ವೃಷಭ ಹೊತ್ತಿದ್ದು ಅಂತ ಹೇಳಿದ್ನಲ್ಲ, ಎಲ್ಲ ಅವ್ರ ಇಮ್ಯಾಜಿನೇಷನ್ ನೋಡಿ. ಆ ಚಿತ್ರ ನೋಡಿದಾಗ ನಿಮ್ಮ ಮಲ್ಲಿಗೆ ಹೂ ಸ್ಮೆಲ್ ಗೊತ್ತಾಗಬೇಕು ನಿಮಗೆ. ನಾವು ಹುಣಸೆಹಣ್ಣು ಅಂದ ತಕ್ಷಣ ನಮ್ಮ ಗ್ರಂಥಿ ಆ್ಯಕ್ಟಿವ್ ಆಗುತ್ತಲ್ಲ, ಆ ಥರ ಒಂದು ಚಿತ್ರ ನೋಡಿದಾಗ ಆ್ಯಕ್ಟಿವ್ ಆಗುತ್ತೆ. ನೋಡಿದ್ದು ಅವ್ರದ್ದು ಹ್ಯೂಮರ್ ಜೊತೆಗೆ ಇದು ಇರೋದು, ಆ ಥರ ಸೆನ್ಸ್ ಆಫ್ ಹ್ಯೂಮರು. ತುಂಬ ಸೆನ್ಸಿಬಲಾಗಿ ಮಾತಾಡೋರು. ಆಮೇಲೆ ಅದ್ಭುತ ಎಟಿಕ್ವಸಿ. ಹೆಣ್ಮಕ್ಳು ಅಂದರೆ ಅಷ್ಟು ಗೌರವ, ತುಂಬ ಗೌರವ. ಎಲ್ಲೂ ನೈತಿಕತೆಯನ್ನು ಬಿಟ್ಟು ಹೋಗಿಲ್ಲ. ಅದು ಭಾಳ ವಿಶೇಷ. ಯಾಕಂದರೆ ಆ ಫೀಲ್ಡಲ್ಲಿರುವವರ ದೊಡ್ಡ ಕೊರತೆ ಅದು. ನಾನು ಕಲ್ತಿದ್ದೇನೋ ಅವ್ರ ಹತ್ರ ಅಂದರೆ ಅದೇ. ಅಶ್ವತ್ಗೆ ನಾನು ಕೈ ಮುಗಿತೀನಿ ಅವ್ರಿಗೆ. ಅಶ್ವತ್ತು ಸಾಧ್ಯನೇ ಇಲ್ಲ, ಅಂಥ ವ್ಯಕ್ತಿ. ಚಿಕ್ಕ ಮಗು ಥರ ಸರ್, ಮಗು ಥರ. ಅವಾಗ ನಮ್ಮ ಹತ್ರ ಜಗಳ ಆಡ್ಬಿಟ್ರೆ ನೆಕ್ಸ್ಟ್ ಮೊಮೆಂಟ್ ಫೋನ್ ಮಾಡೋರು, ಬನ್ನಿ ಪರವಾಗಿಲ್ಲ ಅನ್ನೋರು. ನನ್ನ ಮದುವೆ ಟೈಮಲ್ಲಿ ರಿಸೆಪ್ಷನ್ ಆಗಬೇಕಿತ್ತು ಮರಡಿ ಸುಬ್ಬಲ್ಲಿ, ನಾನೇ ಅಡುಗೆಯವ್ರನ್ನ ಅರೇಂಜ್ ಮಾಡ್ತೀನಿ. ಅಡುಗೆಯವ್ರನ್ನ ನೀವೇನು ಮಾಡಿಬಿಡಿ, ಸಿಟಿ ಇನ್ಸ್ಟಿಟ್ಯೂಟ್ ಓದ್ಬಿಡಿ. ಮಧ್ಯಾಹ್ನ ಒಂದು ಬಾಟ್ಲು ಬೀರು, ಅದೇ ಸೋಮ್ಯಾಜಿ ಇಂಥದ್ದ. ನಾನು ಬೆಳಗ್ಗೆ ಬರ್ತೀನಿ, ಒಂದು ಸಾರು, ಸಾರು, ಚಟ್ನಿ ಅಡುಗೆ ಚೆನ್ನಾಗಿಲ್ಲದ್ರೆ ಅಲ್ಲಿ ಶೂಟ್ ಮಾಡಿಬಿಡ್ತೀನಿ ಅವನ್ನ. ಸಕ್ಕರೆ ಹೋಗ್ಬಿಟ್ಟು ಎಲ್ಲ ಅವರೇ ಆರ್ಗನೈಸ್ ಮಾಡಿಬಿಟ್ರು. ಊಟ ಅದ್ಭುತ ಮಾಡಿಸಿದ್ರು. ಅವರು ಇನ್ಶೆಟ್ ಮಾಡಿದ್ರು ನನ್ನ ಮದುವೆ ರಿಸೆಪ್ಷನ್ಗೆ. ಆ ಥರ ಕಾಳಜಿ. ಆಮೇಲೆ ನನಗೆ ನನ್ನ ಮನೆ ಒಂದು ಸ್ವಲ್ಪ ಫರ್ನಿಷ್ ಮಾಡ್ಬೇಕು, ದುಡ್ಡು ಬೇಕು ಅಂದರೆ
ದುಡ್ಡಿಲ್ಲರಿ ಅಂದರು ಫಸ್ಟು. 10,000 ರೂಪಾಯಿ ಕೊಡ್ತೀನಿ ಅಂದರು. ನಾಳೆ ಬನ್ನಿ ಅಂದರು. ಬೀರೊಂದು ಫ್ರಂಟ್ ರೂಮ್ ಇದೆ, ಬೀರೊಂದು 10,000 ರೂಪಾಯಿ ಕೊಟ್ಟರು. ನನ್ನ ಮುಖ ನೋಡಿದ್ರು, 15,000 ರೂಪಾಯಿ ಕೊಟ್ಟರು. 15,000 ರೂಪಾಯಿ ಕೊಟ್ಬಿಟ್ಟು ನನ್ನ ವೈಫ್ ಅಕೌಂಟ್ ಇದೆ, ಯಾವಾಗ ಬೇಕಾದ್ರೆ ಹಾಕ್ಕೊಳ್ಳಿ, ನಾನು ತಿರ್ಗಾ ಕೇಳಲ್ಲ. ಹೀಗೆ ಜೆಸ್ಚರ್. ಹಾಗೆ ಅದೇ ರೀತಿ ನಮ್ಮ ನಾಯಕ ನರಸಿಂಹನಾಯಕ್ ಮರಿಬಾರ್ದು ನಾವು. ಉಪಕಾರ ಸ್ಮರಣೆ ಅಂದರೆ ನರಸಿಂಹನಾಯಕ್. ಅಫ್ಕೋರ್ಸ್ ನಮ್ಮ ಮನೆ ಸಪೋರ್ಟು. ನನಗೆ ಆಕ್ಸಿಡೆಂಟ್ ಆದಾಗ ನನ್ನ ವೈಫ್ ನೋಡ್ಕೊಂಡಿದ್ದು, ನನ್ನ ಮಗಳು ಎವ್ರಿ ಟೈಮ್ ಶಿ ಈಸ್ ವೆರಿ ಸಪೋರ್ಟಿವ್. ಮೈ ಫ್ಯಾಮ್ಲಿ ಫ್ಯಾಂಟಾಸ್ಟಿಕ್. ಆ್ಯಂಡ್ ಆಲ್ಸೋ ಐ ಶುಡ್ ಥ್ಯಾಂಕ್ ಆಲ್ ದಿ ಸಿಂಗರ್ಸ್ ಹೂಮ್ ಐ ಹ್ಯಾವ್ ಪ್ಲೇಡ್ ವಿತ್. ಎಲ್ಲರೂ ನನಗೆ ಯಾರೂ ಮೋಸ ಮಾಡಿಲ್ಲ ಸರ್, ಯಾರೂ ಮೋಸ ಮಾಡಿಲ್ಲ. ನಾನು ಅವ್ರಿಗೇನು ತೊಂದರೆ ಮಾಡಿಲ್ಲ. ಅವ್ರಿಗೆ ಎಲಿವೇಟ್ ಮಾಡಿದ್ದೀನಿ ಪ್ರೋಗ್ರಾಮ್ಸಲ್ಲಿ. ಎಲ್ಲರೂ ಇಷ್ಟಪಡ್ತಾಯಿದ್ರು. ದೇವ್ರನ್ನ ಕೇಳ್ಕೊಳ್ಳೋದು ನನಗೆ ಅದೇ ಹೆಸರು ಕೊಡಲಿ, ಇನ್ನೂ ಉಳಿಸ್ಕೊಳ್ಳಿ ಅಂತ. ಯಾಕೆಂತಂದರೆ ನಮ್ಮಲ್ಲಿ ನಾವು ಹ್ಯುಮಿಲಿಟಿನ ಕಳ್ಕೊಂಡ್ರೆ ವಿ ಆರ್ ಲಾಸ್ಟ್. ನಮಗೇನೋ ಗೊತ್ತಿದೆ ಅಂತ ಬಂದಾಗ ನಾನು ಯಾವಾಗಲೂ ಸರಸ್ವತಿ ಬಗ್ಗೆ ಹೇಳ್ತೀನಿ. ಸರಸ್ವತಿ ವಿಗ್ರಹ ಪೂಜೆ ಅನ್ನೋದಕ್ಕಿಂತ ಒಂದು ಮಾಯೆ ಅದು. ನಮ್ಮ ಒಳಗಡೆ ಹೋಗಿ ಅದು ಜಾಗ ಹುಡುಕುತ್ತೆ. ಅಲ್ಲೇನಾರ ಇತ್ತು ಅಂತಂದರೆ ವಾಪಸ್ ಹೋಗ್ತಾಳೆ. ನಮಗೆಲ್ಲವೋ ಒಂದು ಇದಿದ್ರೆ ಅದನ್ನು ಉಳಿಸ್ಕೊಂಡ್ರು. ಇವರೆಲ್ಲರಿಗೂ ನಾನು ಥ್ಯಾಂಕ್ಸ್. ರತ್ನಮಾಲ ಮನೆ ನಮ್ಮ ಒಡಹುಟ್ಟಿದ ಅಕ್ಕನ ಥರ ಜಗಾಟ ಕಿತ್ತಾಡ್ತೀವಿ ಮಾಡ್ತೀವಿ, ಅದು ನಾನು ಬಿಟ್ಕೊಡ್ತಿರಲಿಲ್ಲ. ಅವಳು ಮಾಲತಿ ಶರ್ಮಾ, ಛಾಯಾ, ಸಂಗೀತ ಕಟ್ಟಿ, ಅಫ್ಕೋರ್ಸ್ ಹಿರಿಯ ಅಕ್ಕ ಅಂದರೆ ಶ್ಯಾಮಲಾ ಭಾವೆ, ನಾನು ನೆನೆಸ್ಬೇಕಾದ್ದು ಅರವಿಂದು, ಜಯಶ್ರೀ, ಎಷ್ಟು ಜನ, ಚಂದ್ರು, ವೇಣು, ನಮ್ಮ ಫ್ಯಾಮ್ಲಿ. ಅಫ್ಕೋರ್ಸ್ ನಮ್ಮ ಫ್ಯಾಮ್ಲಿಲಿ ಎಂಕರೇಜ್ ಮಾಡಿದ್ದು, ನಮ್ಗೆ ಆ ವಾತಾವರಣ ಕೊಟ್ಟರು. ಮತ್ತು ತುಂಬ ಜನ ನನಗೆ ದೇ ಹ್ಯಾವ್ ಬಿನ್ ಆಮೇಲೆ ಗುಡ್ ಫ್ರೆಂಡ್ಸ್. ಅಶ್ವಥ್ರವರು ಅಷ್ಟು ಬೇಗ ನಿರ್ಗಮನ ಆದದ್ದು ಯಾಕೆ? ಹೊರ ಜಗತ್ತಿನಲ್ಲಿ ಅವರು ಕುಡಿತದ ಬಗ್ಗೆ ಮಾತಾಡ್ತಾರೆ. ಜನ ಹೇಳ್ಕೊಳ್ಳೋಷ್ಟು ಕುಡಿತಾ ಇರಲಿಲ್ಲ ಸರ್. ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಅವ್ರಿಗೆ ಸ್ವಲ್ಪ ಆರೋಗ್ಯದ ಪ್ರಾಬ್ಲಮ್ ಇತ್ತು, ಸ್ವಲ್ಪ ಲಿವರ್ ಪ್ರಾಬ್ಲಮ್ ಇತ್ತು ಅವ್ರಿಗೆ. ಅದು ರೀಸೆಂಟ್ ಇಯರ್ಸ್. ಅವರು 2009 ಅಂದರೆ 2008 ನಾವು ಲಾಸ್ಟ್ ಅಮೇರಿಕಾ ಟೂರ್ ಹೋದಾಗ ಆವಾಗಲೇ ಅವ್ರಿಗೆ ಲಿವರ್ ಪ್ರಾಬ್ಲಮ್ ಇತ್ತು. ಆವಾಗಲೇ ಕಂಟ್ರೋಲ್ ಮಾಡಿಬಿಟ್ಟು. ಡ್ರಿಂಕ್ಸು ಸೋಷಿಯಲ್ ಡ್ರಿಂಕರ್ ಅವರು. ಈಸ್ ವಾಸ್ ನಾಟ್ ಎ ಡ್ರಿಂಕ್. ಗೊತ್ತಾಯ್ತು. ಸೋಷಿಯಲ್ ಡ್ರಿಂಕರು, ತುಂಬ ಇಷ್ಟಪಟ್ಟು ಕುಡಿತಾರೆ. ಬಟ್ ಏನು ಅಂದರೆ ಪ್ರಾಬ್ಲಮ್ ಏನಾಗ್ತಿತ್ತು ಅವ್ರಿಗೆ ಹೇಳ್ತೀನಿ. ಅವ್ರಿಗೆ ವೆನ್ ಈಸ್ ಹ್ಯಾಸ್ ಟೇಕನ್ ಸಮ್ ಡ್ರಿಂಕ್ಸ್ ಯೂಸ್ ಟು ಬಿಕಮ್ ಎಮೋಷ್ನಲ್. ಯಾವ ಝೋನಲ್ಲಿ ಇದ್ದು ಆ ಝೋನಲ್ಲೇ ಇದ್ದಾಗ ಎಮೋಷ್ನಲ್ ಆಗೋರು. ಅದೊಂದು ಸ್ವಲ್ಪ ಅಪ್ಸೆಟ್ ಆಗೋದು. ಅದರ್ವೈಸ್ ಅವರು ಆ ಥರ ಅಲ್ಲ. ನಾನು ಅನಂತ ಸ್ವಾಮಿ ಬಗ್ಗೆನೂ ನಾನು ಹೇಳ್ತೀನಿ. ಅನಂತ ಸ್ವಾಮಿ ಬಗ್ಗೆನೂ ತಪ್ಪು ಅಭಿಪ್ರಾಯ ಇದೆ. ಅವ್ರು ಆಮೇಲೆ ಅವ್ರದ್ದು ಏನಿದೆ ಹ್ಯಾಬಿಟ್ ಪರ್ಸ್ನಲ್ಲು ಸರ್. ಪ್ರೋಗ್ರಾಮಲ್ಲಿ ಹಂಗೆ ಮಾಡಿಲ್ಲ ಸರ್. ಅನ್ನ ತಿಂದವನು ನನಗೆ ಗೊತ್ತಿದೆ, ಯಾವತ್ತೂ ಮಿಸ್ಬಿಹೇವ್ ಮಾಡಿಲ್ಲ. ಪ್ರೋಗ್ರಾಮಿಗೆ ಕುಡ್ಕೊಂಡು ಬರ್ತಾ ಇರಲಿಲ್ಲ. ಆಮೇಲೆ ಏನು ಬೇಕಾದ್ರೆ ಮಾಡ್ಬೋದು ಸರ್, ಪರ್ಸ್ನಲ್ ಅಲ್ಲ. ಹೌದು, ಪ್ರೋಗ್ರಾಮಿಗೆ ಯಾವತ್ತೂ ಮಾಡಿಲ್ಲ. ಇವರಿಗೆ ಲಿವರ್ ಪ್ರಾಬ್ಲಮ್ ಅಂದರೆ ಅದು ಅವ್ರಿಗೆ ಜೆನೆಟಿಕ್. ಅದು ಜೆನೆಟಿಕ್ಕೇ. ನಾವು ಬ್ರದರ್ಗೂ ಹೆಪಟೈಟಿಸ್ ಇತ್ತು, ಅವ್ರಿಗೂ, ನಾಗರಾಜ್ಗೂ ಇತ್ತು, ವಿಶ್ವನಾಥ್ಗೂ ಇತ್ತು. ಯಾಕಂದರೆ ಮನೆಯೇ ಫುಲ್ ಫ್ಯಾಮ್ಲಿನೇ ಗೊತ್ತು ನನಗೆ ಪ್ರಾಬ್ಲಮ್ ಇತ್ತು. ಅದಾದಮೇಲೆ ಸ್ವಲ್ಪ ತುಂಬ ಎಮೋಷ್ನಲ್ ಸರ್. ಈ ಎಮೋಷನ್ಸ್ ಆಲ್ಸೋ ಮಸ್ಟ್ ಹ್ಯಾವ್ ಡಿಕ್ರೀಸ್ ದಿಸ್ ಲೈಫ್ ಸ್ಪ್ಯಾನ್. ಅದು ಒಂದು ಪ್ರಾಬ್ಲಮ್. ಅವ್ರ ಮೊದಲು ಸ್ವಲ್ಪ ಲೈಫ್ ಸ್ಪ್ಯಾನ್ ಕಮ್ಮಿನೇ. ಹೌದಾ? ಅವರೆಲ್ಲ 60+ ಹೋದರು ಎಲ್ಲ. ಅದು ಒಂದು ಇದು. ಕನ್ನಡಕ್ಕೆ ಅಂತ ಧ್ವನಿಯೇ ಬಂದಿಲ್ಲಲ್ಲ? ಖಂಡಿತ ಇಲ್ಲ. ಆಮೇಲೆ ನಾವು ಒಂದು ಹೇಳ್ತೀನಿ ಸರ್, ಈ ಅವರು ನೋಡಿ, ಇವಾಗ ಇಬ್ಬರದ್ದು ಹೇಳ್ತೀನಿ. ಅನಂತ ಸ್ವಾಮಿ LRDಯಲ್ಲಿದ್ದರು, ಇವರು ITIಯಲ್ಲಿದ್ದರು. ಇದು ವ್ಯಾಮೋಹ. ಮೊನ್ನೆ ಯಾರೋ ಒಂದು ವರ್ಡ್ ಹೇಳೋದು, ಸಬಾಟಿಕಲ್ ಅಂತ. ಸಬಾಟಿಕಲ್ ಟು ಮ್ಯೂಸಿಕ್. ಇವರು ಅದು ಅಶ್ವಥ್ ವ್ಯಾಮೋಹ ಮ್ಯೂಸಿಕ್ಕು. ಅನಂತ ಸ್ವಾಮಿ ಮ್ಯೂಸಿಕ್. ಅನಂತ ಸ್ವಾಮಿ ನಂಗೆ ಕೆಲಸ ಕೊಡ್ಸೋಕ್ಕೂ ರೆಡಿ ಇದ್ದರು. ಏಜ್ ಬಾರ್ ಆಗಿಬಿಟ್ಟಿತ್ತು. ಅಷ್ಟೊಂದು 30 ವರ್ಷ ಆಗೋಗಿತ್ತು ನನಗೆ. ಇಬ್ಬರೂ ಕೆಲಸದಲ್ಲಿದ್ದರು. ಯಾವಾಗಲೂ ಹೋಗೋರು ಬರೋರು, ಅದು ವಿಷಯ ಬೇರೆ. ಬಟ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯಲ್ಲ ಸರ್. ಇವಾಗ ಹೊಟ್ಟೆಪಾಡಿಗೆ ಸಂಗೀತ ಮಾಡ್ತಾರೆ, ಹಂಗಲ್ಲ. ಅದು ತುಂಬ ಇಂಟ್ರೆಸ್ಟ್. ಒಂದು ಸಾಂಗ್ ಸಂಯೋಜನೆ ಮಾಡಬೇಕಾದ್ರೆ ಮನೇಲಿ ವರ್ಕ್ ಮಾಡ್ಕೊಂಬರೋರು, ನಾವು ಲಾಡ್ಜಲ್ಲಿ ನಾವು ಇನ್ಸ್ಟ್ರೂಮೆಂಟ್ ತೆಗೆದು ಜೊತೆಗೆ ನುಡಿಸಿದ ಮೇಲೆ ತಿರ್ಗಾ ಸಂಜೆ ಕವಿಗಳೆಲ್ಲರೂ ಬರೋರು. HSV, ಲಕ್ಷ್ಮಣರಾವ್, ಇನ್ಕ್ಲೂಡಿಂಗ್ GSS, ಲಕ್ಷ್ಮಣ ಭಟ್ಟ, ಎಲ್ಲರೂ ಬಂದು ಹೋಗ್ತಾರೆ, ಕೂತ್ಕೋತಾಯಿದ್ರು. ಕೂತಾಗ ಅವ್ರಿಗೆ ಕೇಳಿಸೋದು. ಆಮೇಲೆ ಚಂದ್ರ ಆಂಟಿ ಬಂದು ಫುಡ್ಡು ಮನೆಯಿಂದ ಫುಡ್ ಪ್ಯಾಕೆಟ್ಸ್, ಬಿಸಿಬೇಳೆಬಾತು, ಮೊಸರನ್ನ, ಎನಿ ಐಟಮ್ ತರೋರು. ಆಮೇಲೆ ಅವಾಗ ಆಟೋ ಸಿಗ್ದಿರಲಿಲ್ಲ.
ಹೆಂಗೋ ಅರೇಂಜ್ ಮಾಡಿ ಆಟೋಗಳು ಅರೇಂಜ್ ಮಾಡಿಕೊಂಡು ವಾಪಸ್ ನಾನು ಅಲ್ಲೇ ಉಳ್ಕೊಂಡ್ಬಿಡ್ತಿದ್ದೆ, ಮೈಸೂರಿಗೆ ಬರ್ತಾ ಇದ್ದೆ. ನಾನು ಲಕ್ಷ್ಮಣರಾವ್ ಚಿಂತಾಮಣಿಯಿಂದ ಬರೋರು, ನಾನು ಅವರು ಅಲ್ಲಿ ಮಾಡ್ಕೊಂಡ್ಬಿಡ್ತಾಯಿದ್ದೆ. ಮಿಕ್ದವ್ರಲ್ಲೇ ಹೋಗ್ಬೇಕಲ್ಲ, ಒಂದು ಆಟೋ ಅವನಿಗೆ 50 ರೂಪಾಯಿ ಇದ್ದರೆ 150 ರೂಪಾಯಿ ಕೊಟ್ಬಿಡೋರು, ಆ ಥರ ಅವರು. ನೀವು ಅವರೊಟ್ಟಿಗೆ ಬಹಳಷ್ಟು ಪ್ರಶಸ್ತಿ ಬಂದ ಸಿನಿಮಾ ಕೆಲಸ ಮಾಡಿದ್ರಿ. ಹಾಂ, ಚಿನ್ನಾರಿ ಮುತ್ತ, ಮೈಸೂರು ಮಲ್ಲಿಗೆ, ನಾಗಮಂಡಲ, ಕೊಟ್ರೇಶಿ ಕನಸು, ಇನ್ನೊಂದು ಯಾವ ಫಿಲ್ಮ್ ಮಾಡಿದ್ಲಪ್ಪ, ಸಿಂಗಾರವ ಫಸ್ಟ್ ಅಸಿಸ್ಟೆಂಟು, ಅರೇಂಜ್ಮೆಂಟ್ ಪ್ರವೀಣ್ ದೇರಾವ್ ಮಾಡ್ದ. ಎಲ್ಲದಕ್ಕೂ ಸಂಯೋಜನೆ ಸಮಯದಲ್ಲಿ ನಾನೇ ಇದ್ದೆ ಎಲ್ಲ. ಆದರೆ ಎಕ್ಸ್ಪೀರಿಯನ್ಸ್ ಏನು ಏನಾದರೂ ಹೇಳಲಿಕ್ಕಿದೆಯಾ ಆ ವಿಷಯದ್ದು? ಅವ್ರದ್ದು ಇವಾಗ ನಿಮಗೆ ಸಂಯೋಜನೆದು ಅಂತಂದರೆ ಅವರು ವರ್ಕೌಟ್ ಮಾಡ್ತಿದ್ದಿದ್ದು ರೀತಿ ಹೇಳ್ತೀನಿ ನಿಮಗೆ. ನಿಮಗೆ ಒಂದು ಹೇಳ್ತೀನಿ, ಇದೊಂದು ಕೇಳಿ. ಈ ಸಂಗೀತದಲ್ಲಿ 12 ಸ್ವರ ಇದೆ, ಅಷ್ಟು ಬಳಸಿದ್ದಾರೆ ಒಂದು ಹಾಡು ಮಾಡಿದ್ದಾರೆ ಲಕ್ಷ್ಮಣರಾವ್. ಅಶ್ವತ್ಥಿ ನನ್ನ ಫೇವ್ರೇಟ್ ಸಾಂಗ್. ಕವಿದಂತೆ ಮಂಜು ಈ ಹಗಲಿಗೆ ಕವಿದಿದೆ ವಿಷಾದ ಈ ಮನಸ್ಸಿಗೆ, ಕವಿದಿದೆ ವಿಷಾದ ಈ ಮನಸ್ಸಿಗೆ. ಹಸಿರ ಹೆಸರಿಲ್ಲ ಗಿಡ ಮರದಲ್ಲಿ, ಹಕ್ಕಿದನಿಯಿಲ್ಲ ಪರಿಸರದಲ್ಲಿ. ಹಸಿರ ಹೆಸರಿಲ್ಲ ಗಿಡ ಮರದಲ್ಲಿ, ಹಕ್ಕಿದನಿಯಿಲ್ಲ ಪರಿಸರದಲ್ಲಿ. ಜೀವ ಕಳೆಯಿಲ್ಲ ಬಾನರವಿಗೆ, ನಲ್ಲೆ ನೀನಿಲ್ಲ ನನ್ನ ಜೊತೆಗೆ. ಕವಿದಂತೆ ಮಂಜು ಈ ಹಗಲಿಗೆ ಕವಿದಿದೆ ವಿಷಾದ ಈ ಮನಸ್ಸಿಗೆ, ಕವಿದಿದೆ ವಿಷಾದ ಈ ಮನಸ್ಸಿಗೆ. ಇದು ಸ್ಪೆಷಾಲಿಟಿ. ಇದಕ್ಕಿಂತ ಇನ್ನೇನು ಬೇಕು ಅವರು ಅಂದರೆ ಅವ್ರಿಗೆ ಭಾಳ ಸ್ಫೂರ್ತಿ ತಗೋತಾ ಇದ್ದಿದ್ದು ಮತ್ತೊಂದು ಎಸ್ ಡಿ ಬರ್ಮನ್ ಜಾಸ್ತಿ. ಎಸ್ ಡಿ ಬರ್ಮನ್ ಇನ್ಸ್ಪಿರೇಷನ್ ಜಾಸ್ತಿ. ಆಮೇಲೆ ಅವ್ರದ್ದು ಒಂದು ಛಾಪು ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವರು ಆಮೇಲೆ ಕೆಲವು ಪದಗಳು ಹೇಳಬೇಕಾದ್ರೆ ನೀವು ತುಂಬ ಚೆನ್ನಾಗಿ ಮಾತಾಡಿ, ನಾವು ಆಫ್ ದಿ ಇಂಟರ್ವ್ಯೂ ನಾವು ಮಾತಾಡ್ತಿದ್ದಾಗ ಉಚ್ಚಾರಣೆಗಳು, ಹೌದು ಅವರಂದರೆ ಶಬ್ದಚಿತ್ರ. ಹೌದು, ಶಬ್ದಚಿತ್ರ. ಅಂದರೆ ಅವರು ಹಾಡ್ತಾ 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 ಆ ಕಾವ್ಯದ ಒಳಗಿನ ಶಬ್ದದನ್ನು ತನ್ನ ಗಾನದ ಮೂಲಕ ಉತ್ಪತ್ತಿ ಮಾಡ್ತಿದ್ರಲ್ಲ, ಆ ಉತ್ಪತ್ತಿಯಲ್ಲಿ ಕೇವಲ ಗಾನ ಕೇಳಿಸ್ತಿರ್ಲಿಲ್ಲ ನಮಗೆ. ಗಾನದ ಮೂಲಕ ಒಂದು ಚಿತ್ರದ ಮೂಲಕ ಒಂದು ಅನುಭವ. ಅದೇ ನಾನು ತುಂಬ ಜನಕ್ಕೆ ಈ ಮಾತು ಹೇಳ್ತೀನಿ ಸರ್. ಆ ಚಿತ್ರಣ ಸಿಕ್ಕಿದ್ರೆ ಆ ಸ್ಟೇಟ್ ಆಫ್ ಮೈಂಡ್ ಅಂತೀರಿ. ಇವಾಗ ಕವಿತೆಯೊಳಗೆ ಒಂದು ಸ್ಟೇಟ್ ಆಫ್ ಮೈಂಡ್ ಇರುತ್ತೆ, ಅದು ಒಂದು ಕಂಟೆಂಟ್ ಇರುತ್ತೆ. ಕಂಟೆಂಟಲ್ಲಿ ಭಾವನೆ ಇದೆಯಲ್ಲ, ಆ ಭಾವನೆ ಟ್ರಾನ್ಸ್ಫರ್ ಆಗಬೇಕು ಕೇಳಿದನಿಗೆ. ಅದು ನೀ ಹಿಂಗೆ ನೋಡಬೇಡ, ನನ್ನ ಹಾಡಬೇಕಾದ್ರೆ ನಾನು ಸಾಮಾನ್ಯವಾಗಿ ಒಂಚೂರು ಎಲ್ಲ ಮುಗಿದ ಮೇಲೆ ಒಂಚೂರು ನಾವು ಶಾಂತಿಯುತವಾಗಿದ್ದಲ್ಲಿ ಆ ಹಾಡು ಕೇಳ್ತಾ ಇದ್ದೆ ನಾನು.